ನಮಸ್ಕಾರ ಗೆಳೆಯರೇ, ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವೊಂದು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಬಂದಂತ ಬ್ರೇಕಿಂಗ್ ಸುದ್ದಿಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಸಾಕಷ್ಟು ಅಪ್ಡೇಟ್ಗಳು ಬಂದಿದೆ, ನೋಡೋಣ, ಒಂದೊಂದಾಗಿ ತಿಳ್ಕೊಳ್ಳೋಣ. ಜೊತೆಗೆ ಮಿಡ್ಲ್ ಈಸ್ಟ್ಗೆ ಸಂಬಂಧಪಟ್ಟಂತೆ ಕೂಡ ಸುದ್ದಿಗಳಿದ್ದಾವೆ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಎರಡನ್ನು ಕೂಡ ಫಾಲೋ ಮಾಡಬಹುದು. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಅಪ್ಡೇಟ್ ಗಳು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ಸಿಗುತ್ತೆ. ಹಾಗಾಗಿ ಎರಡನ್ನು ಕೂಡ ಫಾಲೋ ಮಾಡಿ. ಮೊದಲಿಗೆ ಒಂದು ಎಐ ಗೆ ಸಂಬಂಧಪಟ್ಟಂತೆ ಸುದ್ದಿ ಇದೆ, ಅದನ್ನು ನೋಡ್ಕೊಂಡು ಮುಂದುವರಿಯೋಣ. ನೀವಿಲ್ಲಿ ನೋಡಬಹುದು, ಅಂಥ್ರೋಪಿಕ್ ಪುಲ್ಸ್ ಮೈಥೋಸ್ ಫೇಬಲ್ ಮಾಡೆಲ್ಸ್ ಆಸ್ US ಬ್ಯಾನ್ಸ್ ಫಾರಿನ್ ಅಕ್ಸೆಸ್. ರೀಸೆಂಟ್ ಆಗಿ ಅಂದ್ರೆ ಮೇ ಬಿ ಬುಧವಾರ ಅನ್ಸುತ್ತೆ ಇವುಗಳನ್ನ ಲಾಂಚ್ ಮಾಡಿದ್ದು. ಮೈಥೋಸ್ ಫೇಬಲ್ ಮಾಡೆಲ್ ಗಳನ್ನ ಲಾಂಚ್ ಮಾಡಿತ್ತು. ಜೊತೆಗೆ ನೆಕ್ಸ್ಟ್ ಡೇ ನಮ್ಮ ಮಾರ್ಕೆಟ್ ಅಲ್ಲಿ ನಮ್ಮ IT ಸೆಕ್ಟರ್ ಪ್ರೆಷರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು, ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಕೂಡ ಮಾಡಿತ್ತು ಅವತ್ತು. ಯಾಕೆಂತಂದ್ರೆ ಈ ಎರಡು ಮಾಡೆಲ್ ಗಳನ್ನ ಲಾಂಚ್ ಮಾಡಿದ ಕಾರಣಕ್ಕಾಗಿ ಅದನ್ನ ನಾನು ಅವತ್ತು ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕೂಡ. ಬೇರೆ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ರು IT ಸೆಕ್ಟರ್ ಅಲ್ಲಿ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಬಂದಿತ್ತು. ಈಗ ನಿನ್ನೆ ಎಸ್ಪೆಷಲಿ ನೀವು ಇಲ್ಲಿ ಟೈಮ್ ಕೂಡ ನೋಡಬಹುದು, 5:21 PM ಫ್ರೈಡೆ ಅಂದ್ರೆ ಅಮೆರಿಕನ್ ಟೈಮಿಂಗ್, ಭಾರತದಲ್ಲ, ಒಂದು ಅಪ್ಡೇಟ್ ಬಂದಿದೆ. ಅಂದ್ರೆ ಅಮೆರಿಕದ ಸರ್ಕಾರ ಇವುಗಳಿಗೆ ರಿಸ್ಟ್ರಿಕ್ಷನ್ ಮಾಡಿದೆ. ಇಲ್ಲೇ ಇದೆ ನೋಡಬಹುದು, US ಬ್ಯಾನ್ಸ್ ಫಾರಿನ್ ಅಕ್ಸೆಸ್. ಯಾಕೆ ಈ ರೀತಿ ಡಿಸಿಷನ್ ತಗೊಂಡಿದೆ ಈ ವಿಚಾರವಾಗಿ ನಾವು ನೋಡೋದಾದ್ರೆ ಇದಕ್ಕೆ ಕಂಪನಿ ಏನ್ ರೆಸ್ಪಾಂಡ್ ಮಾಡಿದೆ ಅದೆಲ್ಲವನ್ನು ಕೂಡ ನೋಡಬಹುದು. ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟಿವ್ ಟು ಸಸ್ಪೆಂಡ್ ಫಾರಿನ್ ನ್ಯಾಷನಲ್ಸ್ ಫ್ರಮ್ ಅಕ್ಸೆಸ್ ಟು ಇಟ್ಸ್ ಫೇಬಲ್ 5 ಅಂಡ್ ಮೈಥೋಸ್ 5 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲ್ ಅಂಡ್ ಇಸ್ ಸಬ್ಸಿಕ್ವೆಂಟ್ಲಿ ಡಿಸೇಬಲಿಂಗ್ ದ ಟೂಲ್ಸ್ ಫಾರ್ ಆಲ್ ಯೂಸರ್ ಇನ್ಕ್ಲೂಡಿಂಗ್ ದೋಸ್ ಇನ್ ದ US. ಫಾರಿನ್ ಅಕ್ಸೆಸ್ ಇಂದ ಇದನ್ನ ಬ್ಯಾನ್ ಮಾಡಿದೆ. ಅಮೆರಿಕದ ಪ್ರಜೆಗಳು ಬಳಸಬಹುದಾಗಿದೆ. ಆಸ್ ಪರ್ ದಿಸ್ ರಿಪೋರ್ಟ್ ಫಾರಿನ್ ಪ್ರಜೆಗಳೆಲ್ಲ ಯಾರೆಲ್ಲ ಇರ್ತಾರೆ ಅವರುಗಳು ಬಳಸೋದಕ್ಕಾಗೋದಿಲ್ಲ. ಆ ರೀತಿಯಾಗಿ ಇದನ್ನ ಸ್ಟಾಪ್ ಮಾಡಿದೆ. ಈವನ್ ಅಮೆರಿಕದಲ್ಲಿದ್ರೂ ಕೂಡ ಈ ಎರಡು ಮಾಡೆಲ್ ಭಾರತೀಯರು ಅಥವಾ ಬೇರೆ ದೇಶದ ಪ್ರಜೆಗಳು ಬಳಸೋದಕ್ಕೆ ಆಗುದಿಲ್ಲ. ಯಾಕೆ ಈ ರೀತಿ ನಿರ್ಧಾರವನ್ನು ತಗೊಂಡಿದೆ? ಅಮೆರಿಕದ ಸರ್ಕಾರ ಕೊಟ್ಟಿರುವಂತಹ ಕಾರಣ ನೋಡಬಹುದು. ಸೈಟಿಂಗ್ ನ್ಯಾಷನಲ್ ಸೆಕ್ಯೂರಿಟಿ ಅಥಾರಿಟೀಸ್ has issued an expert control directive to suspend all access to Fable 5 and Mythos 5 by any foreign national, whether inside or outside United States, including foreign national Anthropic employees. Even Anthropic ನ ಎಂಪ್ಲಾಯೀಸ್ ಗೂ ಕೂಡ ಈ ಅಕ್ಸೆಸ್ ಇರೋದಿಲ್ಲ. ಯಾವುದೇ ಅಮೆರಿಕದಲ್ಲ ಪ್ರಜೆಗಳು ಇದನ್ನ ಬಳಸೋದಕ್ಕೆ ಅವಕಾಶ ಇರೋದಿಲ್ಲ. ಆ ರೀತಿಯಾಗಿ ಅಮೆರಿಕದ ಸರ್ಕಾರ ಇದನ್ನ ಬ್ಯಾನ್ ಮಾಡಿದೆ. ಇನ್ನು ಯಾಕೆ ಇದನ್ನ ಬ್ಯಾನ್ ಮಾಡಿದೆ? ಇದಕ್ಕೆ ಕಂಪನಿ ಹೇಳಿರೋದು ನೋಡಬಹುದು. ಅವರ್ understanding is that the government believes it has become aware of the method of bypassing or jailbreaking Fable 5, it said. However, we disagree that the finding of a narrow potential jailbreak should be cause for recalling commercial model deployed to hundreds of millions of people. ಅಂದ್ರೆ ಅಲ್ಲಿ ತುಂಬಾನೇ ಅಡ್ವಾನ್ಸ್ಡ್ ಇದೆ ಸಿಸ್ಟಮ್. ಸೆಕ್ಯೂರಿಟಿಗೆ ತೊಂದರೆ ಆಗುವಂತದ್ದನ್ನು ಕೂಡ ಅದು ಕೊಡಬಹುದು, ಬೈಪಾಸ್ ಮಾಡುವಂತದ್ದ. ಬಟ್ ಇದಕ್ಕೆ ಕಂಪನಿ ಡಿಸ್ಅಗ್ರಿ ಅಂತ ಹೇಳಿದೆ. ಅಂದ್ರೆ ನಾವು ಅದನ್ನ ಒಪ್ಕೊಳ್ಳಲ್ಲ, ಯಾಕಂದ್ರೆ ಇದು ಆ ತರದ ಮಾಡೆಲ್ ಏನಲ್ಲ ಅಂತ ಹೇಳಿದೆ. ಬಟ್ ಸರ್ಕಾರ ಇದನ್ನ ಬ್ಯಾನ್ ಮಾಡಿದೆ, ಬೇರೆ ದೇಶಗಳ ಪ್ರಜೆಗಳು ಬಳಸದೇ ಇರೋ ತರ. ಇಲ್ಲೂ ಕೂಡ ನೋಡಬಹುದು, ಜೈಲ್ ಬ್ರೇಕ್, ವಲ್ನರಬಿಲಿಟೀಸ್, ಫಾರಿನ್ ನ್ಯಾಷನಲ್ ರೆಸ್ಟ್ರಿಕ್ಷನ್ಸ್, ಗ್ಲೋಬಲ್ ಶಟ್ ಡೌನ್. ಬೇರೆಯವರು ಬಳಸೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಬೇರೆ ಕಡೆ ಲಾಂಚ್ ಮಾಡಿ ಏನು ಪ್ರಯೋಜನ? ಹಾಗಾಗಿನೇ ಕಂಪನಿಯ ಎರಡನ್ನು ಸದ್ಯಕ್ಕೆ ವಾಪಸ್ ತಗೊಂಡಿದೆ. ಮೇ ಬಿ ಮುಂದಿನ ದಿನಗಳಲ್ಲಿ ಸರ್ಕಾರದ ಜೊತೆ ಮಾತುಕತೆಗಳನ್ನ ಮಾಡಿ ಅಥವಾ ಮಾಡೆಲ್ಸ್ ಗಳಲ್ಲೇ ಒಂದಷ್ಟು ಬದಲಾವಣೆಗಳನ್ನ ಮಾಡಿ ರಿಲೀಸ್ ಮಾಡಿದ್ರು ಮಾಡಬಹುದು. ಕಾದು ನೋಡ್ಬೇಕಾಗಿದೆ. ಹಾಗಾದ್ರೆ ಇದು ನಮ್ಮ IT ಸೆಕ್ಟರ್ ಗೆ ಒಳ್ಳೆಯ ಸುದ್ದಿನ? ಖಂಡಿತ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಸುದ್ದಿನೇ. ಯಾಕಂದ್ರೆ ಇವುಗಳು ಲಾಂಚ್ ಆದಾಗ ನೆಗೆಟಿವ್ ರಿಯಾಕ್ಷನ್ ಬಂದಿತ್ತು. ಬಟ್ ಈಗ ಬ್ಯಾನ್ ಮಾಡಿರೋದ್ರಿಂದ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಕಾದು ನೋಡ್ಬೇಕಾಗಿದೆ ಸೋಮವಾರ. ಬಟ್ ಏನಂತ ದೊಡ್ಡ ಬದಲಾವಣೆಗಳನ್ನ ನಾನಂತೂ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಸೆಕ್ಟರ್ ಅಲ್ಲಿ. ಸಣ್ಣ ಪುಟ್ಟದಾಗಿ ಸ್ವಲ್ಪ ರಿಯಾಕ್ಷನ್ ಬರ್ಬೋದೇನೋ, ಬಟ್ ದೊಡ್ಡ ಮಟ್ಟದ ರಿಯಾಕ್ಷನ್ ಪರ್ಸನಲಿ ನನಗಂತೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಬಟ್ ಅದ್ರ ಮಧ್ಯೆ ಬೇರೆ ಇನ್ನೂ ಏನಾದ್ರೂ ಸುದ್ದಿಗಳು ಬಂದ್ರೆ ಮೇ ಬಿ ಅದು ಇನ್ನೊಂದಷ್ಟು ಇಂಪ್ಯಾಕ್ಟ್ ಮಾಡಬಹುದು. ಸಣ್ಣ ಪುಟ್ಟ ರಿಯಾಕ್ಷನ್ಗೂ ಕೂಡ ಕಾರಣ ಆಗ್ಬಹುದು ಮೇ ಬಿ ಈ ಸುದ್ದಿ. ಬಟ್ ನೋಡೋಣ, ಸೋಮವಾರ ಗೊತ್ತಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋದು. ಇನ್ನು ಅಮೆರಿಕದ ಸರ್ಕಾರ ಗ್ಲೋಬಲ್ ಲೆವೆಲ್ ಅಲ್ಲಿ ಒಂದಷ್ಟು ರೆಸ್ಟ್ರಿಕ್ಷನ್ ಹಾಕಿದಕ್ಕೆ, ಅಂದ್ರೆ ಈ ಮಾಡೆಲ್ ಗಳನ್ನ ಬಳಸೋದಕ್ಕೆ ರೆಸ್ಟ್ರಿಕ್ಷನ್ ಹಾಕಿದ ಮೇಲೆ ಜೋಹೋ ಫಾರ್ಮಸಿ ಎಂಬುವರು ಭಾರತ ಸರ್ಕಾರಕ್ಕೆ ಒಂದಷ್ಟು ಡಿಮಾಂಡ್ಸ್ ಮಾಡಿದ್ದಾರೆ. ಇದು ವೇಕಪ್ ಕಾಲ್ ಅಂತ ಹೇಳಿದ್ದಾರೆ. ಭಾರತ್ ಮಸ್ಟ್ ಫೈಂಡ್ ಅವರ್ ಓನ್ ವೇ ಅಹೆಡ್. ಭಾರತ ತನ್ನದೇ ಆದ ದಾರಿಯನ್ನ ಕಂಡುಕೊಳ್ಬೇಕು, ಎಸ್ಪೆಷಲಿ ಈ AI ವಿಚಾರದಲ್ಲಿ ಅಂತ ಹೇಳಿದೆ. ಯಾಕಂದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಬೇರೆಯವರ ಮೇಲೆ ಡಿಪೆಂಡ್ ಆಗೋದಿಲ್ಲ. AI ಅಡಾಪ್ಷನ್ ಗೆ ಓಪನ್ ಸೋರ್ಸ್ ಅಡಾಪ್ಷನ್ ಮಾಡಬೇಕು, ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಭಾರತ ಸರ್ಕಾರ ಅಂತ ಹೇಳಿದ್ದಾರೆ. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ನಾವು ಜಾಸ್ತಿ ಡಿಪೆಂಡೆನ್ಸಿಯನ್ನ ಹೊಂದಿರಬಾರ್ದು. ನಮ್ಮದೇ ಸಿಸ್ಟಮ್ಸ್ ಗಳನ್ನ ಸಣ್ಣ ಸಣ್ಣ ಮಾಡೆಲ್ಸ್ ಆಗ್ಬಹುದು, ದೊಡ್ಡ ಮಟ್ಟದಲ್ಲಿ ಅಲ್ದಿದ್ರು ಸಣ್ಣ ಸಣ್ಣ ಮಾಡೆಲ್ಸ್ ಅನ್ನಾದ್ರೂ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಕಾರ್ಯಕರ್ತರಾಗಬೇಕು ಅನ್ನುವಂತ ಕಾಲನ ಕೊಟ್ಟಿದ್ದಾರೆ. ಏನು ಮಿಡ್ಲ್ ಈಸ್ಟ್ ಗೆ ಸಂಬಂಧಪಟ್ಟಂತೆ ಸುದ್ದಿ ನೋಡೋದಾದ್ರೆ
Trump tells Netanyahu US-Iran deal could be signed within days, says time to end this war. ನೆತನ್ಯಾಹು ಅವರಿಗೆ ಹೇಳಿದ್ದಾರೆ ಈ ರೀತಿ ಮಾತುಗಳನ್ನ ಅಂತ ಸುದ್ದಿ ಬರ್ತಾ ಇದೆ. ಏನಂತ ಹೇಳಿದ್ದಾರೆ ಅಂದ್ರೆ ಇರಾನ್ ಹಾಗೂ US ಮೇ ಬಿ ಕೆಲವೇ ದಿನಗಳಲ್ಲಿ ಒಪ್ಪಂದಕ್ಕೆ ಸಹಿ ಆಗ್ಬಹುದು, ಈ ಯುದ್ಧವನ್ನ ಕೊನೆಗೊಳಿಸುವಂತ ಸಮಯ ಬಂದಿದೆ ಅಂತ. ನೋಡೋಣ ಬೇಗ ಇದು ಅಂತ್ಯ ಆಗುತ್ತಾ ಅಂತ. ಬಟ್ ಇಲ್ಲಿ ಸಮಸ್ಯೆ ಏನಂತಂದ್ರೆ ಇನ್ನೊಂದಷ್ಟು ಸುದ್ದಿಗಳಿದ್ದಾವೆ, ಆ ಸುದ್ದಿಗಳನ್ನ ನೋಡಬಹುದು. ಇರಾನ್ FM says Hormuz Strait will no longer be free of charge. ಕಂಡೀಷನ್ಸ್ ನ್ಯೂಕ್ಲಿಯರ್ ಟಾಕ್ಸ್ ಆನ್ ಇಂಟರಿಮ್ ಡೀಲ್. ಸ್ಟ್ರೈಟ್ ಆಫ್ ಹಾರ್ಮುಜ್ ಈ ಹಿಂದಿನ ತರ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಟೋಲ್ ನಾವು ಕಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಒಮನ್ ಹಾಗೂ ಇರಾನ್. ಈಗಲೂ ಅದೇ ಸ್ಟೇಟ್ಮೆಂಟ್ ಗಳು ಬರ್ತಾ ಇದಾವೆ. ಇನ್ ಕೇಸ್ ಇಲ್ಲಿ ಟೋಲ್ ಕಲೆಕ್ಟ್ ಮಾಡೋ ತರ ಆಯ್ತು ಅಂದ್ರೆ ಅದು ಆಕ್ಚುಲಿ ಅಮೆರಿಕದ ಗೆಲುವು ಅನ್ನೋದಕ್ಕಿಂತ ಇರಾನ್ ನ ಗೆಲುವಾದ್ರೂ ಆಗ್ಬಹುದು. ನ್ಯೂಕ್ಲಿಯರ್ ವಿಚಾರದಲ್ಲಿ ಏನು ಒಪ್ಪಂದ ಆಗುತ್ತೋ ಗೊತ್ತಿಲ್ಲ, ಬಟ್ ಟೋಲ್ ಕಲೆಕ್ಟ್ ಮಾಡೋ ತರ ಆದ್ರೆ ಖಂಡಿತ ಈ ಯುದ್ಧ ಇರಾನ್ಗೆ ಹೆಚ್ಚು ಅನುಕೂಲಗಳನ್ನ ತಂದು ಕೊಟ್ಟಂಗಾಗುತ್ತೆ. ಹಾಗಾಗಿ ಅಮೆರಿಕ ಇದಕ್ಕೆ ಒಪ್ಪುತ್ತಾ ಗೊತ್ತಿಲ್ಲ, ಬಟ್ ಇವರು ಮುಂಚೆಯಿಂದನೂ ಕೂಡ ಇದೇ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿದ್ದಾರೆ. ಆ ಸ್ಟೇಟ್ಮೆಂಟ್ ಕೊಡೋ ಮೂಲಕ ಪ್ರೆಷರ್ ಕ್ರಿಯೇಟ್ ಮಾಡುತ್ತಾರೆ. ಹೇಗೆ ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ಹಲವು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ಪ್ರೆಷರ್ ಕ್ರಿಯೇಟ್ ಮಾಡಕ್ ನೋಡ್ತಿದಾರೋ, ಅದೇ ರೀತಿ ಇವರು ಕೂಡ ಈ ರೀತಿ ಹೇಳೋ ಮೂಲಕ ಪ್ರೆಷರ್ ಕ್ರಿಯೇಟ್ ಮಾಡ್ತಿದ್ದಾರೆ. ನೋಡೋಣ ಯಾವಾಗ ಇದಕ್ಕೆ ಅಂತ್ಯ ಬೀಳುತ್ತೆ ಅಂತ. ಜೊತೆಗೆ ಸೇಮ್ ಇವರೇ ನೋಡಬಹುದು. FM ಅರಾಕ್ಚಿ ಸೇಸ್ US ಡೀಲ್ ನೆವರ್ ಬಿನ್ ಕ್ಲೋಸರ್, ಟ್ರಂಪ್ ಶೇರ್ಸ್ ಪೋಸ್ಟ್ ಅಂಡ್ ಟ್ರೂತ್ ಸೋಷಿಯಲ್ ಅಂತ ದೊಡ್ಡ ಮಾತುಕತೆಗಳು ಅಂದ್ರೆ ಡೀಲ್ ಆಗುತ್ತೆ ಅನ್ನೋ ರೀತಿಯ ಮಾತುಕತೆಗಳೇನು ಆಗಿಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು ಕೂಡ ಇವರು ಕೊಡ್ತಿದ್ದಾರೆ. ಬಟ್ ಸ್ಟೇಟ್ಮೆಂಟ್ ಗಳು ಏನೇ ಬಂದ್ರು ಒಪ್ಪಂದ ಆಯ್ತಾ ಆ ಸುದ್ದಿ ಬರಬೇಕು. ಅಲ್ಲಿವರೆಗೂ ಜಸ್ಟ್ ಸ್ಪೆಕ್ಯುಲೇಷನ್ ಅಷ್ಟೇ ಇದೆಲ್ಲ. ಯಾಕಂದ್ರೆ ಇಬ್ರು ಹೇಳ್ತಿರ್ತಾರೆ ಅವ್ರಿಗೆ ಏನ್ ಅನ್ಸುತ್ತೋ ಆ ಸ್ಟೇಟ್ಮೆಂಟ್ ಗಳನ್ನ. ಬಟ್ ಡೀಲ್ ಆಗತ್ತಾ ಇದು ಮ್ಯಾಟರ್ ಆಗುತ್ತೆ. ಬಟ್ ಸದ್ಯದ ಮಟ್ಟಿಗಂತೂ ಅದ್ರ ಬಗ್ಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಗಳು ಬರ್ತಾ ಇಲ್ಲ. ಇನ್ನು ಮುಂದುವರಿಯ ಮುಂಚೆ ನಿಮ್ಗೆ ಏನಾದ್ರು ಹೂಡಿಕೆಗೆ ಸಂಬಂಧಪಟ್ಟಂತ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಅಕೌಂಟ್ ಇದ್ರೆ ಮಾತ್ರ ಸಪೋರ್ಟ್ ಸಿಗೋದು, ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ನಿನ್ನೆ ನಮ್ಮ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗಿತ್ತು. ಯೂಶಲಿ ಪ್ರತಿ ತಿಂಗಳು 12ನೇ ತಾರೀಕು ಈ ಡೇಟಾ ರಿಲೀಸ್ ಆಗುತ್ತೆ. ಸೊ ನಿನ್ನೆ ಜೂನ್ 12 ಡೇಟಾ ರಿಲೀಸ್ ಆಯ್ತು. ಫೋರ್ಕಾಸ್ಟ್ ನೋಡಬಹುದು 4% ಬರ್ಬೋದು ಅಂತ ಮಾಡಿದ್ರು, ಆಕ್ಚುಯಲ್ ಆಗಿ ಬಂದಿದ್ದು 3.93. ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕೆ ಕಡಿಮೆನೆ ಬಂದಿದೆ. ಹಿಂದಿನ ಸಲ ಕೂಡ 3.8 ಎಸ್ಟಿಮೇಷನ್ ಇತ್ತು, 3.48 ಬಂದಿತ್ತು. ಬಟ್ ಈ ಸಲ ಸ್ವಲ್ಪ ಜಾಸ್ತಿ ಆಗಿದೆ ಕಂಪೇರ್ ಟು ಪ್ರೀವಿಯಸ್ ಮಂತ್. ಬಟ್ ಸ್ಟಿಲ್ ಫೋರ್ಕಾಸ್ಟ್ ಗಿಂತ ಕಡಿಮೆನೇ ಇದೆ. ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು, ಯಾಕಂದ್ರೆ ಹಲವು ಬದಲಾವಣೆಗಳಾಗಿದ್ದಾವೆ. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇತ್ತು ಜಾಸ್ತಿ ಆಗ್ಬೋದು ಅಂತ. ಬಟ್ ಎಕ್ಸ್ಪೆಕ್ಟೇಷನ್ ಗಿಂತ ಸ್ವಲ್ಪ ಕಡಿಮೆನೆ ಜಾಸ್ತಿ ಆಗಿದೆ. ನೋಡೋಣ ಇದಕ್ಕೇನಾದ್ರೂ ಮೊರಾ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತಾ ಅಂತ. ಏನು ಅವೆಂಡರ್ಸ್ ಅವರು ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಇಂಡಿಯಾ ಕ್ಯಾನ್ ಅಬ್ಸಾರ್ಬ್ ಆಯಿಲ್ ಅಟ್ $90 a barrel, ಬಟ್ ಗ್ರೋತ್ ಅಂಡ್ ಇನ್ಫ್ಲೇಷನ್ ರಿಸ್ಕ್ ರೈಸ್ ಬಿಯಾಂಡ್ ದಟ್. ಅಂದ್ರೆ ಇನ್ ಕೇಸ್ ಕ್ರೂಡ್ $90 per barrel ಇದ್ರೂ ಕೂಡ ಓಕೆ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇದೆ ಭಾರತಕ್ಕೆ. ಬಟ್ ಗ್ರೋತ್ ಹಾಗೂ ಇನ್ಫ್ಲೇಷನ್ ರಿಸ್ಕ್ ಇದ್ದೇ ಇದೆ, ಅದು ಜಾಸ್ತಿ ಆಗುವಂತ ಪ್ರಾಬಬಿಲಿಟಿ ಅಂದ್ರೆ ಗ್ರೋತ್ ಕಮ್ಮಿ ಆಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುವಂತ ಪ್ರಾಬಬಿಲಿಟಿ ಇದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದು ಕೂಡ ಎಕ್ಸ್ಪೆಕ್ಟೆಡ್ ಕ್ರೂಡ್ ಜಾಸ್ತಿ ಆದ್ಮೇಲೆ. ಜೊತೆಗೆ ಫಾರೆಕ್ಸ್ ರಿಸರ್ವ್ಸ್ ಹಾಗೂ ಕಾರ್ಪೊರೇಟ್ ಹೆಲ್ತ್ ಏನಿದೆ ಇದು ಒಂದಷ್ಟು ರೆಸಿಲಿಯನ್ಸ್ ಅನ್ನ ಒದಗಿಸ್ತಿದೆ ಇಂಡಿಯನ್ ಎಕಾನಮಿಗೆ ಅನ್ನುವಂತ ಮಾತನ್ನು ಕೂಡ ಅವೆಂಡರ್ಸ್ ಅವರು ಕೊಟ್ಟಿದ್ದಾರೆ. ಏನು ಮೈಕ್ರೋ ಫೈನಾನ್ಸ್ ಕಂಪನೀಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. ಡಿಫಾಲ್ಟ್ ಕ್ಲೌಡ್ಸ್ ಓವರ್ ಮೈಕ್ರೋ ಫೈನಾನ್ಸ್ ಆಸ್ ಇಂಡಸ್ಟ್ರಿ ಫ್ಲಾಕ್ಸ್ ವೀಕ್ ಮಾನ್ಸೂನ್. ಅಂದ್ರೆ ಮಾನ್ಸೂನ್ ಅಲ್ಲಿ ವೀಕ್ನೆಸ್ ಕಂಡು ಬರುತ್ತಿದೆ, ಅಂದ್ಕೊಂಡಂಗೆ ಮಳೆ ಆಗ್ತಿಲ್ಲ. ಜೊತೆಗೆ ಎಲ್ನಿನೋ ಇಂಪ್ಯಾಕ್ಟ್ ಕೂಡ ಇರಬಹುದು ಅಂತ ಹೇಳಲಾಗ್ತಿದೆ. ಇದರಿಂದ ಮೈಕ್ರೋ ಫೈನಾನ್ಸ್ ಕಂಪನೀಸ್ ಅಲ್ಲಿ ಡಿಫಾಲ್ಟ್ಸ್ ಜಾಸ್ತಿ ಆಗಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಈಗ ಜಾಸ್ತಿ ಆಗ್ತಾ ಇದೆ. ಯೂಶಲಿ ಮಾರ್ಕೆಟ್ ಅಡ್ವಾನ್ಸ್ ಆಗಿ ರಿಯಾಕ್ಟ್ ಮಾಡುತ್ತೆ, ನಿಮಗೆ ಗೊತ್ತಿರೋ ಹಾಗೆ. ಯಾಕಂದ್ರೆ ಜನರ ಕೈಯಲ್ಲಿ ಹಣ ಇಲ್ಲ ಅಂದ್ರೆ ಲೋನ್ ಎಲ್ಲಿ ಕಟ್ತಾರೆ. ಮೈಕ್ರೋ ಫೈನಾನ್ಸ್ ಕಂಪನೀಸ್ಗೆ ಇದು ರಿಸ್ಕ್ ಅನ್ನ ಜಾಸ್ತಿ ಮಾಡಬಹುದು ಶಾರ್ಟ್ ಟರ್ಮ್ ಅಲ್ಲಿ. ಇನ್ನು ಏತರ್ ಎನರ್ಜಿ ಜುಲೈಯಲ್ಲಿ ಫಂಡ್ ರೈಸ್ ಮಾಡೋ ಬಗ್ಗೆ ಸುದ್ದಿಗಳು ಬರ್ತಾ ಇದಾವೆ. ಸುಮಾರು 2,500 ಕೋಟಿ ಫಂಡ್ ರೈಸ್ ಮಾಡಬಹುದು ಅಂತ 3 ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ ಜೊತೆ ಮಾತುಕತೆಗಳಲ್ಲಿ ತೊಡಗಿದೆ ಅಂತ ಏತರ್ ಎನರ್ಜಿ. ಇನ್ನು ಟಾಟಾದ ಆಪಲ್ ಐಫೋನ್ ಫ್ಯಾಕ್ಟರಿ ಏನಿದೆ ತಮಿಳುನಾಡಲ್ಲಿ, ಇದಕ್ಕೆ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ. ಯಾಕೆಂತಂದ್ರೆ ಫಾರ್ಮ್ ಲ್ಯಾಂಡ್ ವಾಟರ್ ಕಂಟಾಮಿನೇಷನ್ ಆಗಿದೆ ಅನ್ನುವಂತ ಸುದ್ದಿಗಳಿದೆ. ಹಾಗಾಗಿ ಪೊಲ್ಯೂಷನ್ ಬಾಡಿ ಎಕ್ಸ್ಪ್ಲನೇಷನ್ ಕೇಳಿದೆ ಅಂತ ಸುದ್ದಿಗಳು ಬರ್ತಾ ಇದೆ. ಇನ್ ಕೇಸ್ ಫಾರ್ಮ್ ಲ್ಯಾಂಡ್ ವಾಟರ್ ಕಂಟಾಮಿನೇಷನ್ ಆಗಿದೆ, ಕಂಪನಿಯ ಪ್ಲಾಂಟ್ ಏನಿದೆ ಶಟ್ ಡೌನ್ ಕೂಡ ಆಗಬಹುದು, ಅಥವಾ ಅದಕ್ಕೆ ಬೇರೆ ದಾರಿಗಳನ್ನ ಕಂಡುಕೊಳ್ಳಬೇಕಾಗುತ್ತೆ ಕಂಪನಿ. ಒಟ್ಟಿನಲ್ಲಿ ಆ ಒಂದು ರಿಸ್ಕ್ ಫ್ಯಾಕ್ಟರ್ ಮುನ್ನೆಲೆಗೆ ಬರ್ತಾ ಇದೆ ಟಾಟಾದ ಆಪಲ್ ಐಫೋನ್ ಫ್ಯಾಕ್ಟರಿಗೆ. ಒಂದು ಈ ವಾಟರ್ ಕಂಟಾಮಿನೇಷನ್ ಅನ್ನ ಅವಾಯ್ಡ್ ಮಾಡಬೇಕು ಕಂಪನಿ, ಇಲ್ಲಾಂದ್ರೆ ಮೇ ಬಿ ಪೊಲ್ಯೂಷನ್ ಬಾಡಿ ಆಕ್ಷನ್ ಒಳಗಾಗಬಹುದು. ನೋಡೋಣ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆಗಳ ಲಿಂಕ್ ಕೂಡ ಅಲ್ಲೇ ಇರುತ್ತೆ, ಅವುಗಳನ್ನು ಕೂಡ ಫಾಲೋ ಮಾಡಿ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.